ನೋಡಪ್ಪ, ಇವತ್ತು ನಿರ್ಧಾರ ಆಗ್ಬಿಡ್ಬೇಕು, ಇಲ್ಲ ಇವ್ರ ಮಗಳು ನಮ್ಮೂರ್ ದೇವ್ರಿಗೂ ಅಂತ. ನಮ್ಮೂರ್ ಮಗಳು ಯಾರಿಗೆ ಬೇಕು? ಮಗಳು ಯಾರಿಗೆ ಬೇಕು? ಮಗಳು ಯಾರಿಗೆ ಬೇಕು? ನಮ್ಮ ದೇವರಿಗೆ ಬೇಕು. ಈ ರೀತಿ ಜನರನ್ನು ಕರ್ಕೊಂಡು ಬಂದು ಗೇಟ್ ಹತ್ರ ಕೂಗಾಡಿಸಿದ್ರೆ ನಾನು ಇಲ್ಲಿ ಬೇಕಾದಷ್ಟು ಜನರನ್ನ ಕೂಡ ಹಾಕಬಲ್ಲೆ. ಜನನ ನಾವು ಕರ್ಕೊಂಡು ಬಂದಿದ್ದಲ್ಲ, ಅವರಾಗ ಅವರೇ ಬಂದಿರೋದು. ಜನನ್ ಕರ್ಕೊಂಬರೋದಾಗಿದ್ರೆ ಚಂದ್ರಗಿರಿ ಜನನೇ ಇಲ್ಲಿ ಸೇರ್ತಿತ್ತು. ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಸ್ವಾಮಿ. ಮಂದಿ ಬಾಯಿಗೆ ಕಿವಿ ಕೂಡ ಹಂಗಿಲ್ರಿ, ಹಂಗ ಬಾಯಿಗೆ ಬಂದಾಗ ಮಾತಾಡ್ಲಿಕ್ಕತ್ತಾರ. ಈ ಮಂದಿನೆಲ್ಲ ನಾವು ಕರ್ಕೊಂಡ್ ಬಂದಿದ್ದಲ್ಲ, ಅವರಾಗ ಬಂದಾರ. ಈಗಿಲ್ಲಿ ಬಂದಾರಲ್ಲ ಮಂದಿ, ಅವರೆಲ್ಲ ಸೂಸೈಡ್ ಬಾಂಬರ್ ಅಂತಾರಲ್ಲ ಅಂತ ಮಂದಿರಿ. ನಾವು ಬ್ಯಾಡ ಬ್ಯಾಡ ಅಂದ್ರು ಹೊರ ಗೇಟ್ ಹತ್ರ ನಿಮ್ಮ ತ್ವಾಟದ ಕಾಫಿ ಗೊಡ್ಡೆ ಹಿಡ್ಕೊಂಡು ನಿಂತಾರ್ರಿ. ಈಗೇನು ನೋಡಿ ಧರ್ಮಯ್ಯನವ್ರೆ, ನಮ್ ನಾಗಣ್ಣ ಮಗಳು ಕಲ್ಪನಾನ ನಮ್ಮೂರ್ ಕಳಿಸ್ಲೇಬೇಕು. ಮತ್ತದೇ ಮಾತು. ಅವಳು ಇದ್ರೆ ತಾನೇ ಕಳ್ಸ್ಕೊಡೋದು. ಅವಳು ಸಿಕ್ಕಿದ್ರೆ ನಾನೇ ಅವಳನ್ನ ಎಳ್ಕೊಂಡು ಬಂದು ಚಂದ್ರಗಿರಿ ದೇವಸ್ಥಾನದ ಕೆರೆಯಲ್ಲಿ ಬಿಸಾಕ್ತಿದ್ದೆ. ಕಲ್ಪನಾ ನಿಮ್ ಮನೆಯಲ್ಲಿ ಇಲ್ದಿದ್ರೆ ನಿಮ್ ಮಗಳನ್ನೇ ಚಂದ್ರಗಿರಿ ಕಳಿಸ್ಬೇಕಾಗುತ್ತೆ. ಅದೆಲ್ಲ ಆಗೋಗ ಮಾತಲ್ಲ. ಬೇರೆ ವಿಚಾರ ಇದ್ರೆ ಹೇಳಿ. ಬೇರೆ ವಿಚಾರ ಅಂತ ಅಂದ್ರೆ ನೀವು ಬೇರೆ ಯಾರಾದ್ರೂ ಹುಡುಗಿನ ಕರ್ಕೊಂಡ್ಬಂದು ಹರಕೆ ತೀರ್ಸ್ಬೇಕಾಗುತ್ತೆ ಸ್ವಾಮಿ. ಇದು ಪಂಚಾಯತಿ ತೀರ್ಮಾನ, ನೀವೇ ಅಲ್ಲ, ನಾವೂ ಮೀರ ಆಗಿಲ್ಲ. ಆಗಲ್ಲ ಅಂದ್ರೆ ಗಣಿ, ಈಗ ನೀವು ತರಲೆ ಮಾಡಿದ್ರೆ 10-20 ಮಂದಿ ಲಾರಿ ಒಳಗೆ ಬರ್ತಾರ. ಆಗ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ. 2 ದಿನ ಟೈಮ್ ಕೊಡಿ, ಏನಾದ್ರೂ ಮಾಡ್ತೀನಿ. ಏನಾದ್ರೂ ಅಲ್ಲ ಧರ್ಮಯ್ಯನವ್ರೆ, ಪಂಚಾಯತಿ ತೀರ್ಮಾನ ನೀವು ನಡೆಸಲೇಬೇಕು. ಆಯ್ತು. ತಪ್ಪು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅವ್ರು ಮಾಡೋ ತಪ್ಪಿಗೆ ನನ್ನ ಮಗಳ ತಲೆದಂಡ ನ್ಯಾಯನ ಹೇಳಿ ಹೇಳಿ ನೀವು ಹೇಳಿ. ಹಿರಿಯರು ನೀವು, ಊರಿಗೆ ದೊಡ್ಡವರು, ಇದು ಸರಿನಾ? ಹುಡುಗಿ ಅಪ್ಪ ಅಮ್ಮ ನೀವು ಹೇಳಿ, ಸರಿನಾ ಇದು? ನನ್ ಗಂಡ ಮಾಡೋ ತಪ್ಪಿಗೆ ಅವ್ರು ಏನ್ ಮಾಡ್ತಾರೋ ಅದಕ್ಕೆಲ್ಲ ನೀವೇನ್ ಶಿಕ್ಷೆ ಕೊಡ್ತೀರೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ ಮಗಳ ಬಾಳನ್ನ ಮಾತ್ರ ಹಾಳು ಮಾಡ್ಬೇಡಿ, ಅವಳನ್ನ ಬದುಕೋಕ್ ಬಿಡಿ.